ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ. ಇಂದಿನ ಪ್ರಪಂಚದಲ್ಲಿ ಎಲ್ಲರೂ ಒಂದು ತಳಮಳ ಚಂಚಲವಾದ ಮನಸ್ಸನ್ನು ಹೊಂದಿದ್ದಾರೆ. ಯಾರಿಗೂ ಒಂದು ನೆಮ್ಮದಿ ಅನ್ನೋದು ಇಲ್ಲ. ಯೂತ್ನ ನೋಡಿದರೂ ಕೂಡ ಅವರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ನಾನು ನಡೀತಿರೋ ದಾರಿ ಸರಿನೋ ಇಲ್ವೋ, ಅವ್ರಿಗೆ ಏನು ಬೇಕೋ ಅದನ್ನು ಪಡ್ಕೊಂಡ್ರೂ ಕೂಡ ಅದರಲ್ಲಿ ಅವರಿಗೆ ತೃಪ್ತಿ ಇಲ್ಲ. ಯಾಕೆ ಈ ರೀತಿ ಎಲ್ಲ ನಡೀತಾ ಇದೆ? ಈಗಿನ ಕಾಲದಲ್ಲಿ ಅಲ್ವಾ? ಹೌದು. ಈಗಿನ ಕಾಲ ಅಂದರೆ ಕಲಿಯುಗ. ಕಲಿಯುಗದಲ್ಲಿ ಹೊಸ ಯುಗ, ಅರ್ಥ ಆಯ್ತಾ? ಕಲಿಯುಗದಲ್ಲಿ ಡೇಂಜರಸ್ ಆದ ಒಂದು ಯುಗ ಇದು. ಕಲಿಯುಗದಲ್ಲಿ ಭಯಂಕರ ಡೇಂಜರಸ್. ಏನು? ಇನ್ಫಾರ್ಮೇಷನ್ ಯುಗ. ಇನ್ಫಾರ್ಮೇಷನ್ ಟೋಟಲ್ ಇದಕ್ಕೆಲ್ಲ ಕಾರಣ. ಈಗಿರುವ ಗೊಂದಲಗಳಿಗೆ, ಯೂತ್ಗಳಿಗೆ ಯಾವ ರೀತಿ ಹೋಗಲಿಕ್ಕೆ, ಸಾವಿರಾರು ರೀತಿ ವಿಚಾರಗಳು, ಇದೆಲ್ಲ ಇನ್ಫಾರ್ಮೇಷನಿಂದ ಆಗುವಂಥ ವಿಚಾರ. ಬೇಡದ ವಿಚಾರಗಳೆಲ್ಲ ತಲೆ ಒಳಗೆ ಬಂದು ಸೇರ್ತದೆ. ನಮಗೆ ಬೇಡವೇ ಬೇಡ ಅಲ್ವಾ? ನಾವೀಗ ಈ ಕೋಣೆಯಲ್ಲಿ ಮಾತಾಡಿದ ಒಂದು ವಿಚಾರ ಅಂತ ಇಟ್ಟುಕೊಳ್ಳುವ. ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ, ಅರ್ಥ ಆಯಿತಾ? ಇಲ್ಲಿಗೆ ಏನು ಮಾತಾಡಿದ್ದು ಅಂತೇಳುವ ವಿಚಾರ ಒಂದು ಸೆಕೆಂಡಲ್ಲಿ ಇನ್ನೊಬ್ಬ ಹೇಳ್ತಾನೆ ಹೊರಗಿನಿಂದ. ಅದು ಹೇಗೋ, ಯಾರ ಮೂಲಕವೋ ಹೇಗೋ ಗೊತ್ತಿಲ್ಲ. ಪ್ರೆಸೆಂಟಲ್ಲಿ ಯಾಕೆ ಇಷ್ಟು ತೊಂದರೆ ಆಗೋದು ಅಂತ ಹೇಳೋದು, ಎಲ್ಲರಿಗಿಷ್ಟು ಟೆನ್ಷನ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳೋದು. ಅವರ ಮನೆಯಲ್ಲಿ ನಡೆದ ವಿಷಯವೇ ಅವರಿಗೆ ಇನ್ನೊಬ್ಬರು ಹೇಳಿ ಗೊತ್ತಾಗಬೇಕು, ಅವರಿಗೆ ಇನ್ನೊಬ್ಬರು ಕಳಿಸಬೇಕು ಫೋಟೋ. ನಮ್ಮ ಮನೆಯ ವಿಷಯ ಸತ್ಯ ಅಲ್ವಾ? ಬೇಡದ ವಿಚಾರಗಳೇ ಸಾವಿರ. ಇದೆಲ್ಲ ಮನುಷ್ಯನಿಗೆ ಬೇಡದ ವಿಚಾರ ಇದು. ಯಾವುದು ಈಗೆಲ್ಲ ಓಡ್ತಾ ಉಂಟಲ್ಲ, ಮನುಷ್ಯನಿಗೆ ಬೇಕಾದ್ದು ಏನು? ಒಳ್ಳೆಯ ಒಂದು ನೆಮ್ಮದಿ, ಒಳ್ಳೆಯ ಒಂದು ಆರೋಗ್ಯ, ಒಂದು ಸಂತೋಷದ ಜೀವನ, ಮುಖದಲ್ಲಿ ಒಂದು ನಗು. ಇದೆಲ್ಲ ಭಗವಂತ ಬೇಸಲ್ಲಿ ಕೊಟ್ಟ ಆಗಿದೆ. ನಿನಗಿಷ್ಟೇ ಬೇಕಾದ್ದು ಅಂತ ನೀನು ಅಷ್ಟರಲ್ಲೇ ಇದ್ದರೆ ಚಂದ. ನೀನೆಲ್ಲ ಪ್ರಪಂಚವೇ ನನ್ನದು ಅಂತೇಳಿ ಹೋದರೆ, ಎಲ್ಲ ವಿಚಾರ ನನಗೆ ಬೇಕು ಅಂತ ಹೇಳಿದರೆ ಹೇಗೆ ಸಾಧ್ಯ? ಆಗ ಈ ಇನ್ಫಾರ್ಮೇಷನ್ ಯುಗ, ಅರ್ಥ ಆಯ್ತಲ್ಲ, ಟೆಕ್ನಾಲಜಿ ಯುಗ, ಸೈನ್ಸ್ ವಿಪರೀತವಾಗಿ ಬೆಳೆಯುವ ಸ್ಥಿತಿ, ಇದರ ನಡುವಲ್ಲಿ ಮನುಷ್ಯ ನೆಮ್ಮದಿಯಾಗಿರಬೇಕು ಅಂತ ಹೇಳಿದರೆ, ಒಂದು ಸಂತೋಷವಾಗಿರಬೇಕು ಅಂತ ಹೇಳಿದರೆ ಅವ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಟ್ರಾನ್ಸ್ಪರೆಂಟ್ ಆದರೆ ಯಾವ ಇನ್ಫಾರ್ಮೇಷನು ಏನು ಕೆಲಸ ಮಾಡೋದಿಲ್ಲ. ಇಲ್ಲಿ ಮನುಷ್ಯ ಈ ಇನ್ಫಾರ್ಮೇಷನ್ ಯುಗ ಡೇಂಜರ್ ಯುಗ ಅಂತ ಹೇಳೋದು. ಇದು ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಅಲ್ವಾ? ಇಡೀ ಪ್ರಪಂಚದ ವಿಚಾರವೇ ಇವತ್ತು ಒಬ್ಬ ಕೈಯಲ್ಲಿ ಕೂತು ನೋಡ್ತಾನೆ. ಇದು ಇವನಿಗೆ ಅವಶ್ಯಕತೆಯಾ? ಇಷ್ಟು ವಿಷಯವನ್ನು ತರೊಳಗೆ ಇಡ್ಲಿಕ್ಕೆ ಆಗ್ತದ? ಸಾವಿರ ರೀತಿಯಲ್ಲಿ ಗೊಂದಲ. ಒಬ್ಬ ಒಂದು ಹೇಳೋದು, ಇನ್ನೊಬ್ಬ ಇನ್ನೊಂದು ಹೇಳೋದು, ಇನ್ನೊಬ್ಬ ಇನ್ನೊಂದು ಹೇಳೋದು, ಇನ್ನೊಬ್ಬ ಇನ್ನೊಂದು ಹೇಳೋದು. ಒಂದೇ ವಿಚಾರವನ್ನು ಸಾವಿರ ರೀತಿಯಲ್ಲಿ ಹೇಳುವಾಗ ಇದು ಸರಿ ಯಾವುದು, ತಪ್ಪು ಯಾವುದು, ಇದು ಯಾವ ದಾರಿಯಲ್ಲಿ ಹೋದರೆ ಏನಾಗ್ತದೆ, ಒಂದನ್ನು ಹಿಡ್ಕೊಳ್ಳಿಕ್ಕೆ ಇಲ್ಲಿ ಗೊತ್ತಿಲ್ಲ. ಈ ಯುಗದಲ್ಲಿ ನಾವು ಹೇಗೆ ಬದುಕಬೇಕು ಅಂದರೆ ಟ್ರಾನ್ಸ್ಪರೆಂಟಾಗಿ ಬದುಕು. ಟ್ರಾನ್ಸ್ಪರೆಂಟ್ ಅಂದರೆ ಏನು ಹೇಳೋದು? ಪಾರದರ್ಶಕತೆ. ನೀನು ಹೇಗಿದ್ದಿ ಹಾಗೇ ಇದ್ದು ಬಿಡು. ಪ್ರಪಂಚದಿಂದ ಸ್ವೀಕರಿಸ್ತದ ಬಿಡುತ್ತದ. ಈ ಪ್ರಪಂಚವನ್ನು ನೀನು ನಂಬಿ ಬರಲಿಲ್ಲ. ನಿನಗೆ ಅಂತೇಳಿ ಪ್ರಪಂಚ ಕೊಟ್ಟಿದ್ದಾನೆಂಬ ಸತ್ಯವನ್ನು ತಿಳಿ. ಭಗವಂತ ನಿನಗೆ ಅಂತ ಕೊಟ್ಟದ್ದದ ಪ್ರಪಂಚವನ್ನು. ನೀನು ಈ ಮಣ್ಣಲ್ಲಿ ಹುಟ್ಟಬೇಕು, ಮನುಷ್ಯ ಜನ್ಮ ತಾಳಬೇಕು, ನಿನ್ನಿಂದ ಏನೋ ಒಂದು ಸೇವೆ ಆಗಬೇಕು ಈ ಮನುಕುಲಕ್ಕೆ. ಈ ಸತ್ಯ ಅದು. ಅದು ಪ್ರಪಂಚ ನಮ್ಮದು. ಅದಕ್ಕೆ ನಾವು ಬರುವಾಗಲೇ ಏನು ಬೇಕೆಲ್ಲ ಕೊಟ್ಟಾಗಿದೆ. ಆದರೆ ನಮಗೆ ಹೇಗೆ ಬೇಕು ಹಾಗೆ ನಾವು ಬದುಕಲಿಕ್ಕೆ ಕಲಿತರೆ, ಒಂದು ಟ್ರಾನ್ಸ್ಪರೆಂಟ್ ಆಗಿದ್ದರೆ ಯಾವುದೇ ವಿಚಾರ ಆದರೂ ಕೂಡ ಇದು ಈಗಿನ ಪ್ರೆಸೆಂಟ್ ಕಾಲಕ್ಕೆ ತುಂಬ ಒಳ್ಳೆಯದು.
ಇಂದಿನ ಕಾಲದಲ್ಲಿ ಬೇಕಾದ್ರೆ ಸ್ವಲ್ಪ ಈ ಫೋನು ಗೂಯಿನೆಲ್ಲ ಬರುವ ಮುಂಚೆ, ಈ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ಮೆಂಟ್ ಆಗುವ ಮುಂಚೆ, ಈ ಪತ್ರ ಎಲ್ಲ ಇರುವ ಸಮಯದಲ್ಲಿ, ಲೆಟರ್ಸ್ ಅಲ್ವಾ, ಅಂಚೆ ಪತ್ರ ಇದೆಲ್ಲ ಇರುವ ಸಮಯದಲ್ಲಿ ಸ್ವಲ್ಪ ವಿಚಾರವನ್ನು ಹೈಡ್ ಮಾಡಿ ಬದುಕಿದ್ರು ನಡೀತಿತ್ತು, ಗೊತ್ತಾಗ್ತಿಲ್ಲ ಆಯಿತು. ಈಗ ಹಾಗೆಲ್ಲ, ಈಗ ಕ್ಷಣ ಕ್ಷಣ ಕೂಡ ಅಪ್ಡೇಟ್ ಸಿಗ್ತಾ ಉಂಟು ಎಲ್ಲರಿಗೆ. ಪ್ರತಿಯೊಬ್ಬರ ವಿಚಾರ ಕೂಡ ಇವತ್ತು ಬೇಕು ಅಂತೇಳಿದರೆ ಕ್ಷಣ ಕ್ಷಣದಲ್ಲಿ ಅಪ್ಡೇಟ್ ಸಿಗ್ತದೆ. ಆದ ಕಾರಣ ಹೇಳೋದು, ಇವತ್ತಿನ ಯುಗ ಇನ್ಫಾರ್ಮೇಷನ್ ಯುಗ ಆದ ಕಾರಣ ಯಾರಿಗೂ ಇಲ್ಲಿ ನೆಮ್ಮದಿ ಇಲ್ಲ. ನೀವು ಎಷ್ಟು ಗುಪ್ತವಾಗಿ ಇಟ್ಟರು, ಎಷ್ಟು ಮುಚ್ಚಿ ಇಟ್ಟರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ಅದನ್ನು ಹೊರಗೆ ಹಾಕ್ತಾನೆ. ನೀವೊಂದು ಏನೋ ತಮಾಷೆಗೆ ಒಂದು ಏನೋ ಬೈದು ಮಾತಾಡಿರ್ಬೋದು, ಒಂದು ಜೋಕೆ ಮಾಡಿರ್ಬೋದು, ಅಲ್ಲ ಏನೋ ಒಂದು ನೀವು ಮಾತಾಡಿರ್ಬೋದು, ಅರ್ಥ ಆಯ್ತಲ್ವ. ಅವೆಲ್ಲ ಒಂದು ವೇಳೆ ಡ್ರಿಂಕ್ಸ್ ಮಾಡಿ ಮಾತಾಡಿರ್ಬೋದು ಒಬ್ಬ ಯಾವುದೋ ಒಂದು ನಶೆಯಲ್ಲಿ ಮಾತಾಡಿರ್ಬೋದು. ಅವನು ನಿಜವಾಗಿ ಮಾತಾಡೋದಲ್ಲ ಅವ ಆ ಸಮಯದಲ್ಲಿ, ಅವನ ಒಂದು ಸ್ಥಿತಿ ಅವನಿಗೆ ಗೊತ್ತಿರೋದಿಲ್ಲ, ಅರ್ಥ ಆಯ್ತಾ. ಅದು ಯಾವುದೋ ಒಂದು ರೀತಿಯಲ್ಲಿ ಅದು ಇರ್ತದೆ, ಅದು ವಿಷಯ ಅದೆಲ್ಲೆಲ್ಲಿಗೂ ತಗೊಂಡೋಗ್ತದೆ. ಎಲ್ಲೋ ಒಂದು ಸ್ವಲ್ಪ ಒಂದು ಏನೋ ಒಂದು ಸಣ್ಣ ವಿಚಾರ ಇದ್ದರೆ ಅದು ದೊಡ್ಡ ವಿಚಾರವಾಗಿ ಬೆಳೆದು ಬಿಡ್ತದೆ ಆ ಸಮಯದಲ್ಲಿ. ಆಗ ಏನೋ ಒಂದು ಬಂದು ಬಿಡ್ತದೆ ಬಾಯಲ್ಲಿ. ಆಗ ಪಕ್ಕದಲ್ಲಿ ಯಾರೋ ಒಬ್ಬ ಇದ್ದವ ರೆಕಾರ್ಡ್ ಮಾಡ್ತಾನೆ, ಅಲ್ವಾ. ಸುಮ್ಮನೆ ಆದರೂ ಒಂದು ಫ್ರೆಂಡಿನ ನಡುವೆ ತಂದಿಡ್ತಾರೆ. ಸುಮ್ಮನೆ ಆದರೂ ಫೋನ್ ಮಾಡಿ ಅವನ ಬಗ್ಗೆ ಇವನ ಬಗ್ಗೆ ಮಾತಾಡೋದು. ಅವರು ಆ ಕಡೆಯಿಂದ ಏನೋ ಒಂದು ಸಮಾಧಾನಕ್ಕೆ ಹೇಳಿರ್ತಾರೆ, ಏನೋ ಒಂದು ಫ್ರೆಂಡಿಗೆ ಬೈದೇ ಇರ್ತಾರೆ, ಒಂದು ಸಮಾಧಾನ ಆಗಲಿ ಅಂತೇಳಿ ಅದನ್ನು ಉಪಯೋಗಿಸಿಕೊಳ್ಳೋದು, ಅಲ್ವಾ. ಇನ್ನೊಂದು ಇದಕ್ಕೆ ಬೆಸ್ಟ್ ಒಂದು ಔಷಧ ಉಂಟು, ಬೆಸ್ಟ್ ಒಂದು ದಾರಿ ಉಂಟು ನೆಮ್ಮದಿಯಿಂದ ಇರಲಿಕ್ಕೆ. ಅದು ಆಗೋದಿಲ್ಲ, ಆದರೆ ತುಂಬ ಒಂದು ಪ್ರಯತ್ನ ಪಟ್ಟರೆ ಆ ಒಂದು ತಪಸ್ಸು ಜಯ ಆಗ್ಬೋದು. ಅದನ್ನು ತಪಸ್ಸಿನಾಗೆ ಮಾಡಬೇಕು. ಅದು ಏನು ಗೊತ್ತುಂಟ, ನಮ್ಮ ಕೈಯಲ್ಲಿದ್ದ ಫೋನನ್ನು ತೆಗೆದು ಬಿಸಾಡಬೇಕು. ಯಾರಿಗೂ ಸಿಕ್ಕಬಾರ್ದು, ಯಾವ ಕಾಂಟ್ಯಾಕ್ಟಿಗೂ ಸಿಗಬಾರ್ದು, ಯಾರ ಜೊತೆಯೂ ನಮ್ಮ ಕಾಂಟ್ಯಾಕ್ಟ್ ಇಲ್ಲ, ಫೋನೇ ಇಲ್ಲ ನಮ್ಮಲ್ಲಿ. ನಮ್ಮ ಹತ್ರ ಮಾತಾಡಬೇಕಾ, ಡೈರೆಕ್ಟ್ ಬಂದು ಮಾತಾಡಿ, ಅದು ನಮಗೆ ಸಿಕ್ಕಿದರೆ ಸಾಕು. ಭಗವಂತ ಎಷ್ಟು ಚೆನ್ನಾಗಿ ನಮ್ಮನ್ನು ನಡೆಸಿಕೊಂಡು ಹೋಗ್ತಾನೆ. ಆಗ ಭಗವಂತ ಅಂದರೆ ಏನು, ಈ ಸತ್ಯ ಅಂದರೆ ಏನು, ಒಳಗಿನ ಶಾಂತಿ ಅಂದರೆ ಏನು ಎಂಬ ಎಲ್ಲ ಅರಿವು ಬರುವುದು ಆಗ. ಇದೆಲ್ಲ ನಮ್ಮ ಜೊತೆ ಇರುವಾಗ ಅದು ಹೇಗೆ ಅರಿವು ಬರಲಿಕ್ಕೆ ಸಾಧ್ಯ? ಆ ಫೋನನ್ನು ಬಿಟ್ಟು ಬದುಕಲಿಕ್ಕೆ ಆಗ್ತದ? ಯಾವುದೋ ಒಂದು ಕಾರಣಕ್ಕೆ ಈ ಫೋನು ಬೇಕೇ ಬೇಕು, ಅಲ್ವಾ. ಯಾವುದೋ ಒಂದು ಕಾರಣಕ್ಕೆ ಬೇಕು ಕೊನೆಗೆ. ಆ ರೀತಿ ಆಗಿ ಹೋಗಿದ್ದೇವೆ ನಾವು, ಅದರಲ್ಲಿ ಬೆರೆತು ಹೋಗಿದ್ದೇವೆ, ನಾವು ಅದರಲ್ಲಿ ಒಂದಾಗಿದ್ದೇವೆ. ಈಗ ಅದರಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ನಮಗೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ, ಪ್ರಕೃತಿಯಲ್ಲಿ ಕಾಲದಲ್ಲಿ ಇದು ನಡೀತದೆ ಅಂತ ಹೇಳುವಾಗ ಸತ್ಯದ ಅರಿವು ಇಲ್ಲಿ ಆಗ್ತಾ ಉಂಟು ಅಂತ ಹೇಳೋದು ಪ್ರತಿಯೊಬ್ಬನಿಗೂ. ಇಲ್ಲಿ ಸತ್ಯದ ಅರಿವು ಆಗ್ತಾ ಉಂಟು, ಪ್ರತಿಯೊಬ್ಬನಿಗೂ ಸತ್ಯದ ಅರಿವು ಆಗ್ತಾ ಉಂಟು. ಸತ್ಯದ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಸತ್ಯದ ದಾರಿಯಲ್ಲಿ ಅವನು ಹೋಗಲಿಕ್ಕೆ ಪ್ರಯತ್ನ ಪಡುವಾಗ ಅವನು ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗ್ತಾನೆ. ಅದೇ ಈ ಪ್ರೆಸೆಂಟ್ ಸಿಚುವೇಷನಿಗೆ ಇದೆಲ್ಲ ಈ ಟೆಕ್ನಾಲಜಿಯಲ್ಲಿ ಇರುವಲ್ಲಿವರೆಗೆ ಸುಲಭವಾದ ದಾರಿ, ಟ್ರಾನ್ಸ್ಪರೆಂಟ್, ಪಾರದರ್ಶಕತೆ. ಇಲ್ಲ, ಈ ಟೆಕ್ನಾಲಜಿನೆಲ್ಲ ಬಿಟ್ಟು ದೂರ ಇದ್ದು ಬಿಡಬೇಕು, ಯಾರ ಕಣ್ಣಿಗೂ ಕಾಣಬಾರ್ದು. ಒಂದು ಕಾಡಿನ ನಡುವಿನಲ್ಲಿ ಒಂದು ಗುಡಿಸಲಾಕಿ ಎಲ್ಲ ಗಿಡ ಮರಗಳ ನಡುವೆ ಅವನ ಪಾಡಿಗೆ ಅವನೇನೋ ಒಂದು ಕಟ್ಟಿಗೆ ಇಟ್ಟುಕೊಂಡು ಒಲೆ ಉರಿಸಿಕೊಂಡು ಏನೋ ಒಂದು ಗಂಜಿ ಮಾಡಿಕೊಂಡು ಆ ಒಂದು ಮನಸ್ಥಿತಿಯಲ್ಲಿದ್ದರೆ ತುಂಬ ನೆಮ್ಮದಿಯಿಂದ ಸಂತೋಷದಿಂದ ಜೀವನವನ್ನು ಮಾಡ್ಬೋದು. ಒಂದು ಇನ್ನೊಂದು, ಕುಟುಂಬದಲ್ಲಿ, ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಒಬ್ಬರು ಪರಸ್ಪರ ಬಿಟ್ಟು ಕೊಟ್ಟು ಜೀವನ ಮಾಡಬೇಕು, ಕಟ್ಟಿ ಹಾಕಿ ಜೀವನ ಮಾಡಬಾರ್ದು. ಅವರವರ ಪ್ರೈವೇಸಿ ಅವರವರಿಗೆ. ಇದೆಷ್ಟೋ ಬಾರಿ ಹೇಳಿದ್ದೀನಿ, ಗೊತ್ತಾಯ್ತಾ. ಅವರವರ ಪ್ರೈವೇಸಿ ಅವರವರಿಗೆ, ಗಂಡ ಹೆಂಡತಿ ಆದರೂ ಸರಿ, ಕಟ್ಟಿ ಹಾಕಬಾರ್ದು, ಫ್ರೀ ಬಿಟ್ಟು ಬಿಡಬೇಕು. ಸುಲಭದ ದಾರಿಯನ್ನು ಹೇಳೋದು. ಅಲ್ಲಿ ಚುಚ್ಚಬಾರ್ದು, ಗಂಡನಿಗೆ ಇಲ್ಲ ಹೆಂಡತಿಗೆ. ಗಂಡ ಆ ಕಡೆ ಈ ಕಡೆ ಚುಚ್ಚು ಮಾತಾಡೋದು, ಒಂದು ವ್ಯಂಗ್ಯ ಮಾಡೋದು, 1000 ಸಲ ಏನೋ ಒಂದು ವಿಚಾರ ಅದನ್ನು ಪುನಃ ಪದೇ ಹೇಳೋದು. ಇಬ್ಬರ ನಡುವೆ ಹೇಗೂ ಬೇಕಾದ ತಗೊಳ್ಬೋದು, ಗಂಡು ಹೆಣ್ಣು ಹೇಗೂ ಬೇಕಾದ ತಗೊಳ್ಬೋದು. ಅಲ್ಲಿ ಪ್ರೀತಿ ಬೆಳಿಬೇಕು, ಬಾಂಧವ್ಯ ಬೆಳಿಬೇಕು.
ಸೊ ನಾವಿಬ್ಬರು ಗಂಡ ಹೆಂಡತಿ ಯಾವುದು, ಆದರೆ ಕರ್ಮ ಇಲ್ಲಿ ಬೇರೆ ಬೇರೆ. ನಿನ್ನ ಆತ್ಮ ಏನು ಬಯಸ್ತದೆ ಅದನ್ನೇ ಅದು ಮಾಡ್ತದೆ, ನನ್ನ ಆತ್ಮ ಏನು ಬಯಸ್ತದೆ ಅದೇ ಮಾಡ್ತಾ ಉಂಟೆಂಬ ಸತ್ಯವನ್ನು ಪ್ರತಿಯೊಬ್ಬ ತಿಳಿದುಕೊಳ್ಬೇಕು ಅಂತ ಹೇಳೋದು. ಈಗಿರುವಾಗ ಸಂಬಂಧ ಚೆನ್ನಾಗಿರ್ತದೆ, ಬಾಂಧವ್ಯ ಎಂಬುದು ಗಟ್ಟಿಯಾಗಿರ್ತದೆ. ಕರ್ಮ ಬೇರೆ ಋಣ ಬೇರೆ ಅಂತೇಳಿ. ಋಣ ನಾನು ನಿನ್ನ ಜೊತೆಗಿರೋದು ಮಾತ್ರ ಋಣ, ಅರ್ಥ ಆಯ್ತಾ? ಇದು ಋಣ. ಒಂದು ಜನ್ಮದ ನಾನು ನಿನಗೆ ಕೊಡಬೇಕಾಗ್ಬೋದು, ನೀನು ನನಗೆ ಒಂದು ಜನ್ಮದ ಕೊಡಬೇಕಾಗಿರ್ಬೋದು, ಏನೋ ಒಂದು ಇರ್ಬೋದು, ಇದಕ್ಕೆ ಋಣ ಅಂತ ಹೇಳೋದು. ಆದರೆ ಕರ್ಮ ಅದು ಬೇರೆ ಬೇರೆ. ಇಲ್ಲಿ ಕರ್ಮವೂ ಕೆಲಸ ಮಾಡಬೇಕು, ಋಣವೂ ಕೆಲಸ ಮಾಡಬೇಕು. ಈ ಕರ್ಮ ಮತ್ತು ಋಣವನ್ನು ನಾವು ಮುಕ್ತಗೊಳಿಸಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಜೀವನ ಮಾಡಲಿಕ್ಕೆ ಕಲಿಬೇಕು. ಹೇಳೋದಾಯ್ತಾ? ಹಾಂ. ಹೇಗೆ? ಅವರವರ ಪ್ರೈವಸಿ ಅವರವರ ಕರ್ಮವನ್ನು ಅವರವರು ಅನುಭವಿಸ್ತಾ ಇದ್ದಾರೆ. ಸೊ ನನ್ನ ಜೀವನದ ಒಂದು ಋಣ, ಒಂದು ಜನ್ಮದ ಹೆಂಡತಿಯು, ಒಂದು ಜನ್ಮದ ಗಂಡನು, ಯಾವುದೋ ಒಂದು ರೀತಿಯಲ್ಲಿ ಅದು ನನ್ನನ್ನು ಕಟ್ಟಾಕಿದೆ. ಇದನ್ನು ನಾನು ಮಾಡಿ ಮುಗಿಸಬೇಕು. ಯಾವುದು? ಈ ಋಣವನ್ನು ಯಾವುದೋ ಒಂದು ರೀತಿಯಲ್ಲಿ ಜೀವನ ಮಾಡಿ ಮುಗಿಸಬೇಕು ಎಂಬ ಅರಿವಿರಬೇಕು. ಸೊ ಆತ್ಮ ಅದು ಬೇರೆ ಹೇಳ್ತದೆ. ಹೇಳೋದಾಯ್ತಾ? ಹಾಂ. ಅದು ಅದರ ಕರ್ಮವನ್ನು ಅದು ಅನುಭವಿಸ್ತದೆ. ಅದು ಯಾರನ್ನು ಅದು ಕೇಳೋದಿಲ್ಲ. ಅದೇ ಹೇಳೋದು ವಿಧಿ ಅಂತೇಳಿ. ಅದಕ್ಕೆ ಹೇಳೋದು ವಿಧಿ. ಅದು ಆತ್ಮ ಮಾಡೋದು, ಇಲ್ಲಿ ಮನಸ್ಸು ಮಾಡೋದಲ್ಲ. ಮನಸ್ಸು ಎಲ್ಲರ ಕಣ್ಣಿಗೆ ಕಾಣ್ತದೆ, ಎಲ್ಲರ ಕಣ್ಣಿಗೆ ಕಾಣೋದು ಮನಸ್ಸು. ಆತ್ಮ ಕಾಣುವುದಿಲ್ಲ, ಅದು ಅನುಭವಿಸೋದು ಮಾತ್ರ. ಅನುಭವಿಸೋದು ದೇಹದ ಮೂಲಕ ಅನುಭವಿಸ್ತದೆ. ಆ ದೇಹ ಅಂದರೆ ಮನಸ್ಸು. ಸೊ ಆತ್ಮ ಏನನ್ನು ಕೇಳ್ತದೆ, ಆತ್ಮ ಜ್ಞಾನವನ್ನು ಕೇಳ್ತದೆ ಅಂತೇಳಿದರೆ ಆ ಮನಸ್ಸು ಜ್ಞಾನವನ್ನೇ ಹುಡುಕಿಕೊಂಡು ಹೋಗ್ತದೆ. ಈ ಆತ್ಮ ಬಿಸ್ನೆಸ್ಸನ್ನು ಕೇಳ್ತದೆ ಅಂತ ಹೇಳಿದರೆ ಆ ಮನಸ್ಸು ಬಿಸ್ನೆಸ್ಸನ್ನೇ ಹುಡುಕಿಕೊಂಡು ಹೋಗ್ತದೆ. ಸೊ ಆತ್ಮದಲ್ಲಿ ಏನು ಸೃಷ್ಟಿಯಾಯಿತು ಅದೇ ರೀತಿ ಮನಸ್ಸು ಸೃಷ್ಟಿಯಾಯಿತು. ಹೇಳೋದಾಯ್ತಾ? ಹಾಂ, ಇಷ್ಟೇ ವಿಷಯ. ಸೊ ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಗಬೇಕು. ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ವಿಚಾರಗಳು ನಿಮ್ಮ ಆತ್ಮದಲ್ಲಿ ರಿಜಿಸ್ಟರ್ ಆಯಿತು ಅಂತೇಳಿ ಆದರೆ ಉಂಟಲ್ವಾ, ಅದು ಮತ್ತೆ ಅದು ಸೇರ್ತದೆ ಭಗವಂತನ ಹತ್ರ. ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ. ಅದು ಮತ್ತೆ ಆ ಸ್ಥಿತಿಯನ್ನೇ ಹುಡುಕಿಕೊಂಡು ಅದು ಆಟೋಮೆಟಿಕ್ ದಾರಿ ಸಿಗುವುದು. ಒಳ್ಳೆಯದನ್ನು ನೀವು ಸೃಷ್ಟಿ ಮಾಡಿದ ಕೂಡಲೇ ಆತ್ಮದಲ್ಲಿ. ಇದು ಫಸ್ಟ್ ಸೃಷ್ಟಿಯಾಗೋದು ಆತ್ಮದಲ್ಲಿ. ಅಲ್ಲಿ ಸೃಷ್ಟಿ ನೀನು ಏನು ಮಾಡಿದ್ದಿ ಅದು ಈ ಕಡೆ ಬರುವಾಗ ಮನಸ್ಸಾಯಿತು. ಇಷ್ಟೇ ವಿಷಯ. ವೆರಿ ಸಿಂಪಲ್. ಹಾಂ, ಖಂಡಿತವಾಗಿ ಪ್ರತಿಯೊಂದು ವಿಚಾರವೂ ಇಲ್ಲಿ ಅನುಭವಿಸೋದು ಆತ್ಮವೇ. ಪ್ರತಿಯೊಂದು ವಿಚಾರವೂ ಇಲ್ಲಿ ಅನುಭವಿಸೋದು ಆತ್ಮವೇ. ಆದ ಕಾರಣ ಒಂದು ದೇಹ ಬೇಕು. ದೇವರಿಗಾದರೂ ಕೂಡ ಒಂದು ದೇಹ ಬೇಕು. ಆ ದೇವರು ಹೇಗೆ ಬರ್ತಾರೆ ಅಂತ ಹೇಳಿದರೆ ಗುರು ಸಾಕ್ಷಾತ್ ಪರಬ್ರಹ್ಮನ ರೂಪದಲ್ಲಿ ಬರ್ತಾರೆ. ಹೇಗೂ ಬೇಕು ಪರಬ್ರಹ್ಮ, ಅದು ಯಾವ ರೂಪ ಬೇಕಾದ್ರೂ ಇರ್ಬೋದು. ಗುರು ಸಾಕ್ಷಾತ್ ಪರಬ್ರಹ್ಮ, ಆ ರೂಪದಲ್ಲಿ ದೇವರು ಬರ್ತಾನೆ. ದೇವರಿಗೆ ಕೂಡ ಈ ಮನುಷ್ಯನಂತ ಇದ್ದಬೇಕು ಅಂತ ಹೇಳಿದರೆ ಒಂದು ಮನುಷ್ಯನ ದೇಹದ ಅವಶ್ಯಕತೆ ಉಂಟು. ಆ ಮನುಷ್ಯನ ದೇಹ ಯಾಕೆ ಸೃಷ್ಟಿ ಮಾಡಿದ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಮನುಷ್ಯನ ದೇಹ ಯಾಕೆ ಬೇಕಾಗಿ ಸೃಷ್ಟಿಯಾಯಿತು? ಆ ಶಕ್ತಿ, ಆ ಚೈತನ್ಯ ಎಂಬುದು ಈ ಪ್ರಪಂಚದಲ್ಲಿ ಏನೋ ಒಂದು ಒಳಿತು ಮಾಡಲಿಕ್ಕೆ ಬೇಕಾಗಿ ಅನೇಕ ರೀತಿಯಲ್ಲಿ ಆ ಶಕ್ತಿಯ ಅಂಶಗಳು, ಆ ಭಗವಂತನ ಅಂಶ, ಆ ಗುರುವಿನ ಅಂಶ ಈ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೇ ಇದೆ ಅವತಾರವಾಗಿ. ಅರ್ಥಾಯ್ತಾ? ಒಂದೊಂದು ರೀತಿಯ ಅವತಾರ. ಯಾಕೆ ಬೇಕಾಗಿ? ಲೋಕ ಕಲ್ಯಾಣಕ್ಕೆ ಬೇಕಾಗಿ. ಮನುಷ್ಯರ ನಡುವಿನಲ್ಲಿ ಭಗವಂತ ಇದ್ದಾನೆ. ಮನುಷ್ಯರ ನಡುವಿನಲ್ಲಿರುವ ಭಗವಂತನನ್ನು ಗುರುದೇವ ಅಂತ ಕರೆಯುತ್ತೆ. ಅರ್ಥ ಆಯ್ತಾ? ಇದಕ್ಕೆಲ್ಲ ಒಂದು ಗುರುವಿನ ಅನುಗ್ರಹ ಇದ್ದರೆ, ಈ ಗೊಂದಲ ಈಗೆಲ್ಲ ಕೇಳಿದ್ದೆಲ್ಲ ಕೆಲವೆಲ್ಲ ವಿಚಾರ ಅಲ್ಲ, ಇದಕ್ಕೆಲ್ಲ ಒಂದು ಗುರುವಿನ ಅನುಗ್ರಹ, ಗುರುವಿನ ಕೃಪಾಶೀರ್ವಾದ ಇದ್ದರೆ, ಪರಿಪೂರ್ಣವಾಗಿ ನಿಮ್ಮಲ್ಲಿ ಗುರುದೇವ ಅಂತ ಇದ್ದರೆ ಎಂಥ ವಿಚಾರವನ್ನು ನೀವು ಆ ಕ್ಷಣದಲ್ಲಿ ಕ್ರಾಸ್ ಮಾಡೇ ಮಾಡ್ತೀರಿ ಡೆಫಿನೆಟ್ಟಾಗಿ. ಅದು ಎಷ್ಟು ಗೊಂದಲ ಬರಲಿ, ಎಷ್ಟು ಕಲ್ಮಶ ಬರಲಿ, ಅಲ್ಲ ಎಂಥದೇ ಕೆಟ್ಟದೇ ಆಗಲಿ, ನೆಗೆಟಿವ್ ಆಗಲಿ, ನೀವು ಅದನ್ನು ಈಸಿಯಲ್ಲಿ ದಾಟಿಕೊಂಡು ಹೋಗ್ತೀರಿ. ಸತ್ಯದ ಅರಿವು ಇದ್ದರೆ, ಗುರು ಹೇಳಿದ ಜ್ಞಾನ ನಿಮ್ಮ ಒಳಗೆ ಹೋಗಿ ಕೂತುಕೊಂಡ್ರೆ
ಆ ಸಮಸ್ಯೆಯನ್ನು, ಆ ಸಿಚುವೇಶನನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅಂತ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ಡೆಫಿನೆಟ್ ಆಗಿ ಇದುವೇ ಗುರುವಿನ ಸೇವೆಯಲ್ಲಿ ಸಿಗುವ ಅನೇಕ ಅದ್ಭುತ ವಿಶೇಷವಾದ ಶಕ್ತಿಗಳು. ಇದು ನಿಮಗೆ ಅರಿವಿಲ್ಲದಂತೆ ನೀವು ಅದನ್ನು ಕ್ರಾಸ್ ಮಾಡಿ ಹೋಗ್ತಾ ಇರ್ತೀರಿ. ಇದೆಲ್ಲರೂ ಅನುಭವಿಸ್ತಾ ಇದ್ದಾರೆ ಭಕ್ತಾದಿಗಳು, ಇದಂತೂ ಸತ್ಯ. ಮನಸ್ಸು ಮತ್ತೆ ಕಣ್ಣು ಇಲ್ಲಿ ಬೇಡ ಅಂದ್ರೆ ಗುರುವಿನ ಸಂಪರ್ಕಕ್ಕೆ ಗುರುದೇವ, ಆದ್ರೆ ಆತ್ಮ ಬಲವಂತವಾಗಿ ಕೂರಿಸುತ್ತೆ. ನೀವು ಅದೇ ಹೇಳೋದಲ್ವಾ ಗುರುದೇವ, ಇದೆಲ್ಲ ಒಂದು ಗುರು ಸಂಪರ್ಕಕ್ಕೆ ಬರಬೇಕು ಅಂದ್ರೆ ಆತ್ಮದ ಕೆಲಸ. ಬಟ್ ಮನಸ್ಸು ಕಣ್ಣು ನಾನು ಯಾಕೆ ಇಲ್ಲಿದ್ದೀನಿ, ನಂಗೆ ಈ ಜಾಗ ಬೇಕಾ ಅಂತ ಕ್ವಶನ್ ಮಾರ್ಕ್ ಆಗ್ತಾ ಇರುತ್ತೆ. ಆದ್ರೆ ಆತ್ಮ ಬಂದು ಇದೇ ನಿನಗೆ ಸರಿಯಾದ ಜಾಗ ಅಂತ ಕೂರಿಸ್ತಾ ಇರ್ತಲ್ಲ ಗುರುದೇವ. ಖಂಡಿತವಾಗಿ ಗೊತ್ತಾಯ್ತಲ್ವ. ಅದು ಆತ್ಮ ಕೂರಿಸಿಯೇ ಕೂರಿಸ್ತದೆ, ಆತ್ಮ ತೋರಿಸಿಯೇ ತೋರಿಸ್ತದೆ, ಆತ್ಮ ಮಾತಾಡಿಸಿಯೇ ಬಿಡ್ತದೆ. ಆತ್ಮ ಸೇವೆ ಮಾಡಬೇಕು ಅಂದರೆ ಅದು ಸೇವೆ ಮಾಡಿಸಿಯೇ ಬಿಡ್ತದೆ ಆತ್ಮ. ಇದು ಸತ್ಯ. ಇದರಿಂದ ಮೇಲೆ ಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೆಲ್ಲ ನಾವು ಹೊರಗಿನ ವಿಚಾರವನ್ನು ನೋಡಿ ಜೀವನ ಮಾಡ್ತೇವೆ. ಗೊತ್ತಾಯ್ತಾ? ಇದೆಲ್ಲ ತಪ್ಪಿಸಿಕೊಳ್ಬೇಕು ಅಂತ ಹೇಳಿದರೆ ನೀವು ಈಗಿನ ಕಾಲಕ್ಕೆ ತಕ್ಕವಾಗಿ ಯಾವ ರೀತಿ ಇರಬೇಕು ಆ ರೀತಿಯಾಗಿ ಯೋಚನೆ ಮಾಡಿ ಒಂದೊಂದು ಹೆಜ್ಜೆ ಮುಂದೆ ಇಡಿ. ಇದನ್ನು ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ. ಹಾಗೆ ಇದರ ಒಟ್ಟಿಗೆ ಹೋಗ್ಬೇಕಂದ್ರೆ ಕೂಡಿದಷ್ಟು ನೀವು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಕಲೀರಿ. ಇದುವೇ ಸತ್ಯ ಅಂತ ಹೇಳಲಿಕ್ಕೆ ಕಲೀರಿ. ನಿಮ್ಮ ಒಂದು ವಿಷಯವನ್ನು ಮುಚ್ಚಿಡಬೇಡಿ, ಯಾವುದೇ ವಿಷಯವನ್ನು ಮುಚ್ಚಿ ಬದುಕಬೇಡಿ. ಇಲ್ಲಿ ಆಗೋದಿಲ್ಲ. ಮುಚ್ಚಿಡಬೇಕಾದ ವಿಚಾರ ಒಂದೇ ಒಂದು ಈ ಪ್ರಪಂಚದಲ್ಲಿ, ಅದು ಗಂಡ ಹೆಂಡತಿಯರ ವಿಚಾರ ಮಾತ್ರ ಮುಚ್ಚಿಡಬೇಕಾದ್ದು. ಅದು ಭಗವಂತನೇ ಹೇಳಿದ್ದು. ಬಾಕಿ ಯಾವ ವಿಚಾರ ಅದು ಸರಿ ನೀವು ಹೇಳಿಬಿಡಿ. ಅದು ಗಂಡ ಹೆಂಡತಿಗೆ ಮಾತ್ರ, ಅದು ಗುರು ಶಿಷ್ಯರಿಗೆ ಮಾತ್ರ ಇಂಥ ಸಂಬಂಧ ಇದೆ. ಅರ್ಥ ಆಯ್ತಲ್ಲ? ಅಪ್ಪ ಮಕ್ಕಳಲ್ಲಿ ಕೂಡ ಸ್ವಲ್ಪ ಚೇಂಜ್ ಆಗ್ಬೋದು, ಇಲ್ಲಿ ಚೇಂಜ್ ಆಗಬಾರ್ದು. ಎಲ್ಲಿ? ಗಂಡ ಹೆಂಡತಿಯಲ್ಲಿ, ಗುರು ಶಿಷ್ಯರಲ್ಲಿ. ಒಂದು ಸಂಸಾರ, ಒಂದು ಸನ್ಯಾಸ, ಎರಡು ಒಂದೇ ಅರ್ಥ. ಆ ಗುರು ಒಂದು ಶಿಷ್ಯನಿಗೆ ಏನೋ ಒಂದು ಹೇಳಿದರು ಅಂತೇಳಿದರೆ ಆ ಶಿಷ್ಯನಲ್ಲೇ ಇರಬೇಕದು. ಆ ಶಿಷ್ಯನಿಂದ ಆ ಕಡೆ ಹೋಯಿತು ಅಂತೇಳಿದರೆ ಅವ ಶಿಷ್ಯನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸೂಕ್ಷ್ಮ ಉಂಟು ಅದರಲ್ಲಿ. ಅದನ್ನು ಮಾತ್ರ ನಾವು ನಮ್ಮ ಒಳಗಿಟ್ಟುಕೊಳ್ಬೇಕಾದ ಆತ್ಮ ಉದ್ಧಾರಕ್ಕೆ ಬೇಕಾಗಿ, ಆತ್ಮದ ಉನ್ನತಿಗೆ ಬೇಕಾಗಿ, ತನ್ನ ಒಳಗೆ ಸತ್ಯದ ಅರಿವು ಆಗಿದೆ ಇಷ್ಟು ಕಷ್ಟಪಟ್ಟು, ಈ ಸತ್ಯದ ಅರಿವನ್ನು ಇನ್ನೊಬ್ಬ ಸತ್ಯದಿಂದಲೇ ಅನುಭವಿಸಿ ನೋಡಬೇಕು. ಅವನು ಅಷ್ಟು ಸುಲಭದಲ್ಲಿ ಹೇಳಿ ಅದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತು. ಅರ್ಥ ಆಯ್ತಾ? ಉತ್ತರ ಸಿಕ್ಕಿತಾ? ಇದಕ್ಕೆಲ್ಲ ಕಾರಣ ನಿಮ್ಮ ಮನಸ್ಸು ಅಂತ ಹೇಳು ಫೈನಲ್ಲಿಗೆ. ಅರ್ಥ ಆಯ್ತಲ್ವ? ಈ ಮನಸ್ಸಿನ ಅರ್ಧ ಶಕ್ತಿ ಇರುವುದೇ ಕಣ್ಣಿನಲ್ಲಿ. ಅರ್ಥ ಆಯ್ತಲ್ವ? ಈ ಕಣ್ಣು ಎಂಬುದು ಮನಸ್ಸಿನ ಒಳಗೆ ಹೋಗ್ತದೆ, ಸೀದಾ ಡೈರೆಕ್ಟ್. ಈ ದೇಹಕ್ಕೆ ಎಷ್ಟು ಬಾಗಿಲು, ಅದರಲ್ಲಿ ಒಂದೊಂದು ಬಾಗಿಲಿಗೆ ಒಂದೊಂದು ಸ್ಪೆಷಲಿಟಿ ಉಂಟು ಅಂತೇಳಿ. 9 ಬಾಗಿಲಿನ ದೇಹ ಅಂತ ನವದ್ವಾರ. ಅರ್ಥ ಆಯ್ತಲ್ವ? 9 ಬಾಗಿಲಿನ ದೇಹ. 9 ಬಾಗಿಲಿನ ದೇಹಕ್ಕೆ ಒಂದೊಂದು ಬಾಗಿಲಿಗೆ, ಅರ್ಥ ಆಯ್ತಲ್ವ, ಈ ನವರಂಧ್ರಗಳು. ಈ ಒಂದೊಂದು ರಂಧ್ರಕ್ಕೆ ಅಷ್ಟು ಸ್ಪೆಷಲ್ ವೆಯ್ಟ್ ಉಂಟದು. ಅದು ಸ್ಪೆಷಲ್ ವೇ. ಅದು ಕಣ್ಣಿನ ವೇ ಒಂದು ಬೇರೆ, ಮೂಗಿನ ವೇ ಒಂದು ಬೇರೆ, ಬಾಯಿದೊಂದು ವೇ ಬೇರೆ, ಕಿವಿದೊಂದು ವೇ ಬೇರೆ, ಇನ್ನು 2 ದ್ವಾರ ಇದೆ. ಅರ್ಥ ಆಯ್ತಲ್ವ? ಅದರ ವೇ ಬೇರೆ ಅಲ್ವಾ? ಮಲದ್ವಾರ ಮತ್ತು ಮೂತ್ರದ್ವಾರ. ಇದೆಲ್ಲ ಸ್ಪೆಷಲ್ ಅಂತ ಹೇಳೋದು, ಎಲ್ಲ ಬ್ಯೂಟಿಫುಲ್ ಅಂತ ಹೇಳೋದು. ಇಲ್ಲಿ ನಾವು ನಾಚಿಕೆ ಪಡಲಿಕ್ಕಿಲ್ಲ. ಒಂದು 2 ದಿನ 3 ದಿನ 4 ದಿನ ಮಲ ವಿಸರ್ಜನೆ ಆಗದಿದ್ದರೆ ಏನಾಗ್ಬೋದು ದೇಹ? ಒಂದು ಯೂರಿನ್ ಸರಿಯಾಗಿ ಪಾಸ್ ಆಗದಿದ್ದರೆ ಏನಾಗ್ಬೋದು ದೇಹ? ಇದನ್ನು ನಾವು ಹೀಗೆ ಸತ್ಯದಲ್ಲಿ ನೋಡಬೇಕು. ಏನಪ್ಪ ಈ ರೀತಿ ಹೇಳ್ತಾರಲ್ಲ, ಅದೇ ಸತ್ಯ, ಅದು ರಿಯಲ್, ಅದು ಭಗವಂತ ಕೊಟ್ಟದ್ದು. ಅದು ಅದರಲ್ಲಿ ನೀವು ನಾಚಿಕೆ ಪಡಬೇಡಿ. ಇಂಥ ಸತ್ಯವನ್ನೆಲ್ಲ ತಿಳಿಯುವಾಗ, ಒಂದು ಗುರುವಿನ ಜೊತೆ ಇರುವಾಗ, ಇಂಥ ಸತ್ಯದ ಅರಿವಲ್ಲ ಆಗುವಾಗ, ನಿಮಗೆ ಎಂಥ ಸಮಸ್ಯೆಯನ್ನು ಕೂಡ ನಿಮಗೆ ಅದನ್ನು ಫ್ರೀಯಾಗಿ ಈಸಿಯಾಗಿ ದಾಟಲಿಕ್ಕಾಗ್ತದೆ. ಆಗವೇ ನಿಮಗೆ ಗೊತ್ತಾಗೋದು ಗುರುವಿನ ಮಹತ್ವ ಏನು ಅಂತೇಳಿ, ಗುರುವಿನ ಸ್ಥಿತಿ ಏನು ಅಂತೇಳಿ, ನಾವು ಯಾರ ಜೊತೆ ಇದ್ದೆವು ಅಂತೇಳಿ, ಇದು ಎಲ್ಲಿಂದ ಬಂತು ನಮಗೆ ಜ್ಞಾನ ಅಂತೇಳಿ, ಈ ಸಮಸ್ಯೆಯನ್ನು ಹೇಗೆ ನಾವು ಪರಿಹರಿಸಿದೆವು ಅಂತೇಳಿ. ಯಾವುದು ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.